ಹಲೋ ನಮಸ್ತೆ. ಇವತ್ತಿನ ಟ್ಯಾರೋದಲ್ಲಿ ವಿಶೇಷವಾಗಿ 2 ಕಾರ್ಡನ್ನು ತೆಗೆದಿದ್ದೀನಿ. 2 ಕಾರ್ಡಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಕಾರ್ಡನ್ನು ಚಾಯ್ಸ್ ಮಾಡಿ, ಬಲಗಡೆದು ಅಥವಾ ಎಡಗಡೆದು. ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ. ಏನು ಹೇಳುತ್ತೆ ನಿಮಗೆ ಇದರ ಬಗ್ಗೆ ಅಂತೇಳಿ ನೋಡೋಣ. ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡಿ ಯಾವುದಾದ್ರೂ ಒಂದು ಕಾರ್ಡನ್ನು ಚಾಯ್ಸ್ ಮಾಡಿ. ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ, ಪರ್ಸ್ನಲ್ ಪ್ರಿಡಿಕ್ಷನ್ ಅಲ್ಲ. ನಿಮಗೆ ಕೆಲವೊಮ್ಮೆ ಹೊಂದಬಹುದು, ಹೊಂದದೇ ಇರಬಹುದು. 2ರಲ್ಲಿ ಒಂದನ್ನು ಚಾಯ್ಸ್ ಮಾಡಿ. ಈಗ ಮೊದಲನೇ ಕಾರ್ಡನ್ನು ನಾವು ಓಪನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮೊದಲನೇ ಕಾರ್ಡು ಕಿಂಗ್ ಆಫ್ ಕಪ್ಸ್ ಬಂದಿದೆ. ಅಂತ ಹೇಳಿದ್ರೆ ನೀವೇನೋ ಒಂದು ಕೆಲಸನ ಯಾವುದೋ ಒಂದು ನಿರ್ಧಾರ ಮಾಡಿದರೆ ಅದರಲ್ಲಿ ಮುನ್ನಡೀತೀರಿ ಅಂತ ಹೇಳುತ್ತೆ. ಲವ್ ಪ್ರಪೋಸಲ್ ಆದರೆ ಒಪ್ಪುವಂಥ ಸಾಧ್ಯತೆಗಳಿದೆ. ಮದುವೆ ಪ್ರಪೋಸಲ್ಗಳು ಮದುವೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ತುಂಬ ಫೇಲ್ಗಳಾಗ್ತಾಯಿದ್ರೆ ನಿಮಗೆ ಗೆಲುವು ಮುಂದೆ ಬರುತ್ತೆ, ಜವಾಬ್ದಾರಿ ನೀವು ತಗೊಳ್ಬೇಕು ಅಂತ ಹೇಳ್ತಾ ಇದೆ. ಎಲ್ಲದರಲ್ಲೂ ಉನ್ನತ ಸ್ಥಾನಕ್ಕೆ ಹೋಗುವಂಥ ದೃಷ್ಟಿ ಇರುತ್ತೆ. ಕನ್ಸಿಸ್ಟೆನ್ಸಿ ಮುಖ್ಯವಾಗಿದೆ. ಇದಕ್ಕೆ ಸುಮ್ಮನೆ ಕೂತ್ಕೊಳ್ಬೇಡಿ, ಮುಂದುವರಿಯಿರಿ, ಆಗುವಂಥ ಎಲ್ಲ ಪರಿಸ್ಥಿತಿಯನ್ನು ನೋಡ್ಬೋದು ಅಂತ ಮೊದಲನೇ ಕಾರ್ಡ್ ಹೇಳ್ತಾಯಿದೆ. ಹಾಗೆ 2ನೇ ಕಾರ್ಡನ್ನು ತಗೊಳ್ಳೋಣ. ನೀವು ಏನು ಪ್ರಶ್ನೆ ಕೇಳಿದ್ರಿ ಅಂತ ನೆನಪಿರಲಿ. 2ನೇ ಕಾರ್ಡ್ ಏನು ಹೇಳುತ್ತೆ? 2ನೇ ಕಾರ್ಡು ಜಗಳ, ಗಲಾಟೆ, ಗೌಜು, ಯಾವುದೋ ಭಯಂಕರ 4-6 ಭಾಗದಿಂದ ಒತ್ತಡಗಳು ಬರ್ತಾಯಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾಯಿಲ್ಲ, ಹೊಡೆದಾಟ ಆದಂಗೆ ಆಗ್ತಾಯಿದೆ. ಮನಸ್ಸಲ್ಲಿ ಬಹಳ ತಳಮಳ ಇರ್ಬೋದು. ಈ ವಿಚಾರವಾಗಿ ಗೊಂದಲಗಳೇ ಸೃಷ್ಟಿಯಾಗಿರಬೇಕು. ಈ ವಿಚಾರವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಆಗೋದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಬಟ್ ಈ ಗೌಜನ್ನು ಸರಿಸಬೇಕಾಗಿದೆ. ನೀವು ಯಾವ ಗೌಜಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ರಿ? ಸಪೋಸ್ ಯಾವುದಾದ್ರೂ ಸಕ್ಸಸ್ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಅಬ್ಸ್ಟೈಕಲ್ಸ್ಗಳನ್ನು ರಿಮೂವ್ ಮಾಡಿರಿ. ಸ್ವಲ್ಪ ಡಿಸ್ಟೆನ್ಸ್ ಮಾಡಿ, ಕ್ಲಿಯರೆನ್ಸ್ ಮಾಡಿ. ಸ್ವಲ್ಪ ಕಿರಿಕಿರಿ ಇದೆ, ಅಡೆತಡೆಗಳಿದೆ, ಗಲಾಟೆ ಇದೆ, ಗೌಜಿದೆ, ಬರೀ ಉಗ್ರ ಹೋರಾಟವೇ ಆಗಿದೆ ನೋಡಿ. ಅಲ್ಲಿ ಯಾರ ಮೇಲೆ ಯಾರು ಬಲ ಪ್ರಯೋಗ ಮಾಡ್ತಾಯಿದ್ರು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಇದು ಮನಸ್ಸಿನ ವಿಚಾರ ಆಗಿದ್ರೆ ಭಯಂಕರ ಮಾನಸಿಕವಾಗಿ ಒತ್ತಡ ಖಂಡಿತವಾಗ್ಲೂ ಹೌದು. ಹಣದ ವಿಚಾರ ಆದರೂ ಹಾಗೆ, ಎಲ್ಲಿ ಏನು ಸಿಕ್ಕೋಬಿದ್ದಿದೆ ಅಂತೇಳಿ ಗೊತ್ತಾಗ್ತಾಯಿಲ್ಲ. ಆದ್ದರಿಂದ ಸರಿಯಾಗಿ ವಿಚಾರ ಮಾಡಿ ನಿರ್ಧಾರವನ್ನು ತಗೊಳ್ಳಿ. ಈ ವಿಚಾರದಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ ಅಂತ ಇದು ಹೇಳ್ತಾ ಇದೆ. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ, ಪರ್ಸ್ನಲ್ ಪ್ರಿಡಿಕ್ಷನ್ನಿಗಾಗಿ ಕರೆ ಮಾಡಿ.